ಬೆಳಿಗ್ಗೆ ಸಾಹೇಬ್ರಿಗೆ ಬಾಯ್ ಹೇಳಿ ನಮ್ಮ ಮೇಡಮ್ ಅನ್ನ ಕೆಲ್ಸಕ್ಕೆ ಬಿಟ್ಟು ನಾನು ಹೊರಟೆ ಡ್ಯೂಟಿ ಆನ್ ಮಾಡ್ತಿದ್ದಂಗೆ ಫಸ್ಟ್ ಬಾಡಿಗೆ ಬಂತು ಸಿಂಗನಾಯಕನಹಳ್ಳಿಗೆ. ಪ್ಯಾಸೆಂಜರ್ ನ ಪಿಕಪ್ ಮಾಡಿ ಯಲಂಕ ಪೊಲೀಸ್ ಸ್ಟೇಷನ್ ತನಕ ಬಂದೆ. ಇನ್ನೊಂದು ಡ್ಯೂಟಿ ಬಂತು ಸಿಂಗನಾಯಕನಹಳ್ಳಿಯಿಂದ ಯಲಂಕಕ್ಕೆ. ಇವ್ರನ್ನ ಡ್ರಾಪ್ ಮಾಡಿ ಬಾಡಿಗೆ ಬೀಳ್ತಾ ಇಲ್ಲ ಅಂತ ಸ್ವಲ್ಪ ಮುಂದೆ ಬಂದೆ. ನಮ್ಮ ಫಾಲೋವರ್ ಸಿಕ್ಕಿದ್ರು. ಅವ್ರ ಮಗು ಎಷ್ಟು ಕ್ಯೂಟ್ ಆಗಿತ್ತು, ಹ್ಯಾಂಡ್ ಶೇಕ್ ಎಲ್ಲ ಮಾಡ್ತು, ಚೆನ್ನಾಗಿ ಮಾತಾಡ್ತಾ ಇತ್ತು. ಪಾಪಕ್ ಬಾಯ್ ಹೇಳಿ ನಾನು ಮುಂದೆ ಬಂದೆ. ಈ ಲೈನ್ ನೋಡಿದ್ಮೇಲೆ ನನ್ಗೊಂದು ಅನ್ಸಿದ್ದು, ಇತ್ತೀಚೆಗೆ ನನ್ಗೆ ತುಂಬಾ ಬ್ಯಾಡ್ ಕಮೆಂಟ್ ಬರ್ತಾ ಇದಾವೆ ಎಲ್ಲ ಆಟೋದವ್ರು. ನಾನು ಒಬ್ಬ ಆಟೋ ಚಾಲಕ, ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ಅದ್ರ ಜೊತೆಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೇನ್ ಬಂದ್ಬಿಟ್ಟು ನಿಮ್ ಮನೆ ಅನ್ನ ನಾನು ಕಿತ್ಕೊಂಡು ತಿಂತಾ ಇಲ್ಲ, ಅಥವಾ ನಿಮ್ ಮನೆ ಹೆಣ್ಮಕ್ಳು ವಿಡಿಯೋಗಳನ್ನ ಮಾಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇಲ್ಲ. ಕಸ್ಟಮರ್ ಪರ್ಮಿಷನ್ ತಗೊಂಡು ನಾನು ವಿಡಿಯೋ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ ಹೊರತು ಬೇರೆ ಏನು ಮಾಡ್ತಾ ಇಲ್ಲ. ನೀವ್ ಹೇಳಿದ್ರಿ ಅಂತ ನಾನು ಅಮೌಂಟ್ ಹಾಕೋದನ್ನ ಕೂಡ ಬಿಟ್ಟಿದ್ದೀನಿ. 20 ರಿಂದ 25 ಅಕೌಂಟ್ಗಳಿದಾವೆ. ಬಂದ್ಬಿಟ್ಟು ತಾಯಿ ಮೇಲೆ ಫ್ಯಾಮಿಲಿ ಮೇಲೆ ಬೈತಾ ಇದ್ದೀರಾ. ಅಲ್ಲ, ನಾನು ಏನಾದರೂ ತಪ್ಪು ಮಾಡಿದ್ರೆ ನಾನು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ. ಆದ್ರೂ ಕೂಡ ನೀವು ಬಂದು ನನ್ನ ಟಾರ್ಗೆಟ್ ಮಾಡ್ತಿದ್ದೀರಾ. ಏನು ವಿಷಯ ನೀವು ಡೈರೆಕ್ಟಾಗಿ ಹೇಳಿ, ಅದನ್ನು ತಿದ್ಕೋತೀನಿ. ರವಿ ಅಣ್ಣನ ಬರ್ತಡೇ, ಹರೀಶಣ್ಣ ಬಂದವ್ರೆ, ಜೊತೆಗೆ ನಮ್ಮ ಮಚ್ಚನವನೇ ಬರ್ಡೇ ಸೆಲೆಬ್ರೇಷನ್. ಹ್ಯಾಪಿ ಬರ್ತಡೇ ರವಿ ಅಣ್ಣ. ಇವತ್ತು ನಮ್ಮ ರವಿ ಅಣ್ಣವ್ರ ಬರ್ತಡೇ ಇತ್ತು, ಅದಕ್ಕೆ ಸ್ವಲ್ಪ ಸೆಲೆಬ್ರೇಷನ್ ಜೋರಾಗಿತ್ತು. ಪಟಾಕಿ ಎಲ್ಲ ತಂದು ಹಚ್ಚಿದ್ವಿ. ಲಾಸ್ಟ್ ಟೈಮ್ ಬರ್ತಡೆಗೂ ಅವ್ರು ಸೆಲೆಬ್ರೇಷನ್ ಮಾಡಿದ್ರು. ಆ ಕಾರಣಕ್ಕೆ ನಾನು ಕೂಡ ಅವ್ರಿಗೆ ಬರ್ತಡೆಗೆ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಹೋಗಿದ್ವಿ. ನಾನು, ನಮ್ಮ ಮಚ್ಚ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ರವಿ ಅಣ್ಣನ ಕೇಕ್ ಕಟ್ ಮಾಡಿಸಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಹ್ಯಾಪಿ ಬರ್ತಡೇ ರವಿ ಅಣ್ಣ.